ಆ ಗ್ರಾಮದಲ್ಲಿ ನಡೆಯುತ್ತಿರುವ ಕಳ್ಳತನಗಳಿಂದಾಗಿ ಗ್ರಾಮದ ಜನರು ಅಕ್ಷರಶಃ ನುಲುಗಿ ಹೋಗಿದ್ದಾರೆ. ಗ್ರಾಮದಲ್ಲಿ ಪದೇ ಪದೇ ಕಳ್ಳತನ ಪ್ರಕರಣಗಳು ನಡೆಯುತ್ತಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮೂಡುವಂತೆ ಮಾಡಿದ್ದು ಬೀಟ್ ಪೊಲೀಸ್ ವ್ಯವಸ್ಥೆಯನ್ನು ಗ್ರಾಮಕ್ಕೆ ಕಲ್ಪಿಸಿಕೊಡುವಂತೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಹಾಗಿದ್ದರೆ ಯಾವುದು ಆ ಗ್ರಾಮ ಅಂತೀರಾ? ಈ ಸ್ಟೋರಿ ನೋಡಿ. ಮನೆಯ ಬಾಗಿಲು ಮುರಿದು 15 ತೊಲ ಬಂಗಾರ, 1 ಲಕ್ಷ ನಗದು ದೋಚಿದ ಕಳ್ಳರು. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಹಿರೇಮಲ್ಲನಹೊಳೆ ಗ್ರಾಮದಲ್ಲಿ ಘಟನೆ. ಗ್ರಾಮದಲ್ಲಿ ಪದೇ ಪದೇ ನಡೆಯುತ್ತಿರುವ ಕಳ್ಳತನದಿಂದ ಬೆಚ್ಚಿ ಬಿದ್ದ ಗ್ರಾಮಸ್ಥರು. ಮನೆಯೊಂದರಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವ ವಸ್ತುಗಳು. ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿರುವ ಪೊಲೀಸರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಹಿರೇಮಲ್ಲನಹೊಳೆ ಗ್ರಾಮದಲ್ಲಿ. ಹೌದು, ಕಳೆದ ರಾತ್ರಿ ಹಿರೇಮಲ್ಲನಹೊಳೆ ಗ್ರಾಮದ ಶಿವಮ್ಮ ಮಡಿವಾಳ ಬಸವರಾಜ್ ಎಂಬುವವರ ಮನೆಯ ಬಾಗಿಲು ಒಡೆದು ಒಳನುಗ್ಗಿದ ಕಳ್ಳರು ಮನೆಯಲ್ಲಿದ್ದ 15 ತೊಲ ಬಂಗಾರ, ಬೆಳ್ಳಿಯ ಆಭರಣ ಹಾಗೂ 1 ಲಕ್ಷ ನಗದು ದೋಚಿಕೊಂಡು ಪರಾರಿಯಾಗಿದ್ದಾರೆ. ಶಿವಮ್ಮ ನಾಯಕನಹಟ್ಟಿ ಸಮೀಪದ ತಮ್ಮ ಸಂಬಂಧಿಕರ ಮನೆಗೆ ಹೋಗಿತ್ತು. ಇಂದು ಮುಂಜಾನೆ ಬಂದು ನೋಡಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ಅಷ್ಟೇ ಅಲ್ಲದೆ ಕಳ್ಳರು ಅಕ್ಕಪಕ್ಕದ ಗ್ರಾಮಗಳಲ್ಲೂ ಕಳ್ಳತನಕ್ಕೆ ಯತ್ನಿಸಿದ್ದು ಜನರಲ್ಲಿ ಆತಂಕ ಮನೆ ಮಾಡುವಂತೆ ಮಾಡಿದೆ. ನಿನ್ನೆ ಸಜ್ಜನಕೆರೆಗಿದ್ವಿ ರಾತ್ರಿ. ನಿನ್ನೆ 9:30 ಬಿಸ್ಕೋದೆ ನಾನು. ಸಜ್ಜನಕೆರೆಗೆ ಇದ್ವಿ. ಸಜ್ಜನಕೆರೆಗೆ ವಿಷಯ ಗೊತ್ತಾಯ್ತು. ನಮ್ಮ ಮನೆಯವರು ನಾವು ಇಬ್ಬರು ಅಲ್ಲೇ ಇದ್ವಿ. ಮನೆ ಬೀಗ ಹಾಕೊಂಡು ಹೋಗಿದ್ರು. ಬೀಗ ಹಾಕಿದ್ವಿ, ಲಾಕ್ ಮಾಡಿದ್ವಿ. ಬೀಗದ ಅದೇನು ತೊಂದರೆ ಇಲ್ಲ, ಎಲ್ಲ ಲಾಕ್ ಮಾಡಿ ಹೋಗಿದ್ದೆ ನಾನು. ಟೋಟಲ್ ಎಷ್ಟು ತೊಲೆ ಇಟ್ಟಿದ್ವಿ? ಒಂದು 15 ಮೇಲೆ ಇತ್ತು, 15-20. ಬೆಳ್ಳಿ ಭಾಳ ಇತ್ತು. ಇವಾಗ ನೆನಪಾತು ನನಗೆ ಬೆಳ್ಳಿ ಇತ್ತು. ಬೆಳ್ಳಿ ಎಷ್ಟಿದೆ? ಬೆಳ್ಳಿ ಅಂದರೆ ಗಿಫ್ಟ್ ಬಂದವು, ಮತ್ತು ಅರ್ಶಿನ ಕುಂಕುಮದವು, ದೀಪ, ಕಾಲು ದೀಪ, ಆಮೇಲೆ ಹುಡುಗರ ಲಿಂಗದ ಕಾಯಿ, ಬೆಳ್ಳಿ ಅದೆಲ್ಲ ಇತ್ತು. ಈಗ ನನ್ನ ಮಗ ಫೋನ್ ಮಾಡಿ ಹೇಳ್ದಾಗ ನನಗೆ ನೆನಪಾಯ್ತು. ಡಾಕ್ಯುಮೆಂಟ್ಸ್ ಎಲ್ಲ ಇದ್ದಾವೆ, ಅವು ನಾವು ಓಪನ್ ಮಾಡಿಲ್ಲ. ಕವರ್ ಹಂಗೆ ಇದ್ದಾವೆ. ಬಂಗಾರ ಮಾತ್ರ ನನ್ನ ಸೊಸೆದು ಎಲ್ಲ ಹೋಯ್ತು. ನಂದೇನು ಇರಲಿಲ್ಲ, ಎಲ್ಲ ನನ್ನ ಸೊಸೆದಿತ್ತು. ಅದೆಲ್ಲ ಹೋಗಿತ್ತು. ನನ್ನ ಮಗ ಮಾಡಿಸಿದ್ದು. ಅಮೌಂಟ್ ಏನಿತ್ತು? ಅಮೌಂಟ್ ಮಾತ್ರ 1 ಲಕ್ಷ ರೂಪಾಯಿ ಇತ್ತು ಅಷ್ಟೇ. ಹಿರೇಮಲ್ಲನಹೊಳೆ ಗ್ರಾಮದಲ್ಲಿ ಕಳೆದ 3 ತಿಂಗಳ ಅವಧಿಯಲ್ಲಿ ಸಾಕಷ್ಟು ಕಳ್ಳತನಗಳು ನಡೆದಿವೆ. ದಾಳಿಂಬೆ ತೋಟಕ್ಕೆ ನುಗ್ಗಿದ ಕಳ್ಳರು ದಾಳಿಂಬೆ ಕದ್ದೊಯ್ದಿದ್ದರು. ಅಷ್ಟೇ ಅಲ್ಲದೆ ಶಾಲೆಯ ಬೀಗ ಮುರಿದು ಕಳ್ಳತನ ಮಾಡಿದರಲ್ಲದೆ ಮನೆಗಳಿಗೂ ಕನ್ನ ಹಾಕಲು ಯತ್ನಿಸಿದ್ದರು. ಗ್ರಾಮದಲ್ಲಿ ಪದೇ ಪದೇ ಕಳ್ಳತನ ಪ್ರಕರಣಗಳು ಹೆಚ್ಚುತ್ತಿದ್ದು ಗ್ರಾಮಸ್ಥರ ನೆಮ್ಮದಿ ಹಾಳು ಮಾಡಿದ್ದು ಕೂಡಲೇ ಪೊಲೀಸ್ ಇಲಾಖೆ ಕಳ್ಳರನ್ನ ಹಿಡಿಯುವ ಮೂಲಕ ಗ್ರಾಮಕ್ಕೆ ಪೊಲೀಸ್ ಬೀಟ್ ವ್ಯವಸ್ಥೆ ಕಲ್ಪಿಸಿಕೊಡುವಂತೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಆದರೆ ಮೊನ್ನೆ ಹೇಳಿದ್ವಿ CC ಕ್ಯಾಮ್ರಾ ಹಾಕ್ರಿ ಅಂತ. ಅವ್ರು ಹಾಕ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಅಲ್ಲಿ ಇವಾಗ 4-5 ತಿಂಗಳಿಂದ ಆಗ್ತಾ ಇಲ್ಲ. ಅದು ಮೇಲಾಧಿಕಾರಿಗೆ ನನ್ನ ತಿಳಿಸ್ಬೇಕಂತ ನಮಗೆ ಗೊತ್ತಿಲ್ಲ. ಇಲ್ಲಿ ನೋಡ್ರಿ, ಬಂಗಾರ ರಾತ್ರಿ ಕಳ್ತನ ಆಗಿರ್ತೈತೆ ಮಡಿವಾಳರ ಮನೆಯಲ್ಲಿ. ನಾವು ಹೊರಗಡೆ ಮಲಗಿದ್ವಿ, ನಾಯಿ ಬಗಳಿಗೆ, ನಮಗೆ ಗೊತ್ತಿಲ್ಲ. ಆದರೆ ಅದು 2-3 ಟೈಮ್ ನೋಡಿದ್ವಿ. ಅದೇನು ಮುಂದೆ ಕಾರ್ಯಕ್ರಮ ಸ್ವಲ್ಪ ಮೇಲಾಧಿಕಾರಿಗೆ ತನಿಖೆ ಮಾಡ್ಸಕ್ಕೆ ಹೇಳಿ. ಗಜ್ಜಿಗನಹಳ್ಳಿಗೆ ಹೋಗಿದ್ರು ಅವರು ನಿನ್ನೆ. ದುರ್ಗಕ್ಕೆ ಬಂದಿದ್ದಿಲ್ಲ, ಮನೆಗೆ ಬಂದುಬಿಟ್ಟು ಅಲ್ಲಿಂದ ಗಜ್ಜಿಗನಹಳ್ಳಿಗೆ ಹೋದ್ರು ಅವರು. ಪಟ್ಲಿ ಮರಿ ಅಲ್ಲಿ ನಾವೇ ನೋಡ್ಕೊಂಡು ಬರ್ತೀವಿ ಅಂತೇಳಿ. ಅದು ಇಲ್ಲಿ ಟೈಮಿಗೆ ಹಿಂಗಾಗಿದೆ. ಬೇಗ ಅವರು ಇದು ಮಾಡಿದ್ದಾರೆ. ಅದನ್ನು ನಾವು ಸ್ವಲ್ಪ ಪೊಲೀಸ್ನವರು ನೀಟಾಗಿ ಕ್ರಮ ಕೈಗೊಂಡು ಕಳೆದೋಗಿರ್ತಕ್ಕಂಥದ್ದನ್ನು ರಿಕವರಿ ಮಾಡ್ಕೊಳ್ಬೇಕಂತ ನಾವು ಕೇಳ್ಕೊಳ್ತೀವಿ. ಅವರು ತಿಂಗಳಗಟ್ಟಲೆ ಬಿಟ್ಟು ಹೋಗೋಲ್ಲ ಮಕ್ಕಳು ಮನೆಗಳಿಗೆ. ಒಬ್ಬರು ಮಗ ಪುತ್ತೂರಲ್ಲಿದ್ದಾನೆ, ಒಬ್ಬ ಮಗ ಬೆಂಗಳೂರಾಗಿದ್ದಾನೆ. ಯಾವಾಗೋ ಹಿಂಗಾಗಿದ್ದಿಲ್ಲ, ಇದೇ ಮೊದಲ ಬಾರಿಗೆ ಹಿಂಗಾಗಿರೋದು. ಇಂದು ಹಿರೇಮಲ್ಲನಹೊಳೆ ವ್ಯಾಪ್ತಿಯಲ್ಲಿ ಹಿರೇಮಲ್ಲನಹೊಳೆಯಲ್ಲಿ ಇವತ್ತು ಒಂದು ಮನೆಯಲ್ಲಿ ಮಧ್ಯರಾತ್ರಿ ಕಳ್ಳರು ನುಗ್ಗಿಬಿಟ್ಟು ಮನೆಯಲ್ಲಿರ್ತಕ್ಕಂಥ ಆಭರಣಗಳನ್ನು ಮತ್ತು ಹಣವನ್ನು ದೋಚಿರ್ತಕ್ಕಂಥದ್ದು. ನಾವು ಈ ಮುಖಾಂತರವಾಗಿ ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡ್ತಕ್ಕಂಥದ್ದು. ನಮ್ಮ ಹಿರೇಮಲ್ಲನಹೊಳೆ ವ್ಯಾಪ್ತಿಯಲ್ಲೇ ಹಿಂದೆ ಸರ್ಕಾರಿ ಪ್ರೌಢಶಾಲೆಯನ್ನು ಬೀಗ ಹೊಡೆದಿರ್ತಕ್ಕಂಥದ್ದು, ಏನು ದಾಳಿಂಬೆ ಹೊಲದಲ್ಲಿ ಕಳ್ಳತನ ಮಾಡಿರ್ತಕ್ಕಂಥದ್ದು, ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಬೀಗವನ್ನು ಹೊಡೆದು ಅಲ್ಲಿರ್ತಕ್ಕಂಥ ಎಲ್ಲ ಬಂಗಾರವನ್ನು ಕೂಡ ದೋಚಿದ್ರು. ಆದರೂ ಕೂಡ ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ
ಏನು ಪತ್ತೆ ಹಚ್ಚಿದೆ, ಕಳ್ಳರನ್ನ ಪತ್ತೆ ಹಚ್ಚದೇ ಇರ್ತಕ್ಕಂಥದ್ದು, ಪತ್ತೆ ಹಚ್ಚಿದ್ರು ಕೂಡ ಅವ್ರನ್ನ ರಿಕವರ್ ಮಾಡದೇ ಇರ್ತಕ್ಕಂಥದ್ದು, ಕಳ್ಳರಿಗೆ ಯಾವುದೇ ರೀತಿಯಾದಂಥ ಭಯ ಇಲ್ಲದೇ ಇರ್ತಕ್ಕಂಥ ವಾತಾವರಣ ಆಗಿದೆ. ಒಟ್ಟಿನಲ್ಲಿ ಹಿರೇಮಲ್ಲನಹೊಳೆ ಗ್ರಾಮದಲ್ಲಿ ಕಳ್ಳತನ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಿದ್ದು ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಸಿದೆ. ಇನ್ನಾದರೂ ಪೊಲೀಸರು ಎಚ್ಚೆತ್ತುಕೊಂಡು ಕಳ್ಳರಿಗೆ ಹೆಡೆಮುರಿ ಕಟ್ಟುವ ಮೂಲಕ ಗ್ರಾಮಸ್ಥರಲ್ಲಿ ಮನೆ ಮಾಡಿರುವ ಆತಂಕ ದೂರ ಮಾಡಬೇಕು ಎಂಬುದು ಗ್ರಾಮಸ್ಥರ ಮನವಿ.